ಓದುಗರೆಲ್ಲರೂ ಕೂಡ ಇದನ್ನ 20 ವರ್ಷ ಹಿಂದಕ್ಕೆ ಹಾಕೊಂಡು ಓದ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ನಮ್ಮ ವಡ್ಗೆರೆ ನಾಗರಾಜಯ್ಯ ಸರ್ ಅಲ್ಲಿ ವಿಮರ್ಶೆ ಮಾಡಿದ್ದಾರೆ. ಈಗ ಕಾಯಿನ್ ಬೂತು, ಕಾಯಿನ್ ಬಾಕ್ಸು ಇವನ್ನೆಲ್ಲ ಇಟ್ಕೊಂಡು ಈಗ ಬರಿತಾ ಇದ್ರಲ್ಲ, ಇದ್ರ ಅಗತ್ಯ ಏನಿದೆ, ಈಗ್ನದ್ ಬರಿಬೇಕಾಗಿತ್ತಲ್ಲ ಅಂತ. ನಾನು ಈ ಕಾಲದಲ್ಲಿ ಏನಾದ್ರು ಈ ಕೃತಿನ ಬರೆಯೋದಾದ್ರೆ ಮಾದೇಶ, ಅನಿತಾ, ಮಾಲಿಂಗ ಇವರಿಬ್ಬರ 3 ಜನರ ಕೈಲೂ ಒಂದೊಂದು ಮೊಬೈಲ್ ಇರೋದು. ನಾನು ಬರೆಯಕ್ಕೆ ಆಯ್ತಿರ್ಲಿಲ್ಲ. ಕಮ್ಯುನಿಕೇಶನ್ ಆಗೋಗ್ಬಿಟ್ಟಿದ್ರೆ ನಾನು ಅದನ್ನ ಬರೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ, ಜಾಣತನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ತೀವಿ, ಒಂದ್ 20 ವರ್ಷಕ್ಕೆ ಹಿಂದಕ್ಕೆ ಹೋಗಿ ಈ ಆಧುನಿಕ ಸೌಕರ್ಯಗಳು ಏನಿಲ್ಲ ಅದನ್ನ ಇಲ್ಲದೆ ಹೋದ ರೀತಿಯಲ್ಲಿ ಮಾಡಿ ಬರೀಲಿಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ತೀವಿ. ಬಹಳ ಖುಷಿ ಆಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ನೆರೆದಿರೋರಿಗೆ. ಇಬ್ಬರು ಗಣ್ಯರು ಮಾತನಾಡಿದ್ರು, ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಪುಷ್ಪಾ ಮೇಡಮು ವಿದೇಶದಲ್ಲಿದ್ರು, ನಾನು ಅವರಿಗೆ ಕೊರಿಯರ್ ಕಳಿಸಿದ್ದೆ. ಬಹುಶಃ 2 ದಿನದ ಹಿಂದೆ ಅವ್ರಿಗೆ ಸಿಕ್ಕಿದೆ, ಅದನ್ನ ನೋಡಿದ್ದಾರೆ ಅಂತ ಅನ್ಸುತ್ತೆ. ಅದು ಅವರು ಅದು ಹೆಂಗ್ ಗ್ರಹಿಸಿದ್ರು ಅಂತ ನನಗೆ ಅರ್ಥ ಆಯ್ತಲ್ಲ. ಎರಡನೇದಾಗಿ ನಮ್ಮ ನೆಲ್ಲಿಕುಂಟೆ ವೆಂಕಟೇಶಯ್ಯ ಸರ್, ನಾನು ಫೋನ್ ಮಾಡಿದಾಗೆಲ್ಲ ಅವರು CM ಸಾಹೇಬರ ಜೊತೆನೆ ಇದ್ದದ್ದು. ಬಹುಶಃ ಇವತ್ತು ನಮ್ಮ ಭಾಗ್ಯ ಅಂತ ಅನ್ಕೋಬಹುದು. ಅವರು ಈ ಬಿಡುವು ಮಾಡಿಕೊಂಡು ನಮ್ಮ ಒತ್ತಡಕ್ಕೆ ಮಣಿದು ಅವರು ಇವತ್ತು ಬಂದಿರ್ತಕ್ಕಂಥದ್ದು. ಆದ್ರೆ ಅವರು ಕೃತಿನ ಯಾವತ್ತು ಓದಿದ್ರು ಅಂತ ನನಗೂ ಗೊತ್ತಿಲ್ಲ. ನಾನು ಫೋನ್ ಮಾಡಿದಾಗೆಲ್ಲ ನಾನು ಬರಕ್ ಆಗುತ್ತೋ ಆಗಲ್ವೋ ಚೆನ್ನಪ್ಪನವ್ರೆ, ಸ್ವಲ್ಪ ಡೌಟ್ ಇದೆ ಅಂತ ಹೇಳೋರು. ನಾನ್ ನೋಡಿದ್ರೆ ನಮ್ ಜಾಕೀರ್ ಅವ್ರು ನಾವು ಸೇರಿ ಅವರು ಕೃತಿ ಕುರಿತೆ ಮಾತಾಡ್ಬೇಕು ಅನ್ಕೊಂಡಿದ್ದು. ಯಾವ ಸಂದರ್ಭದಲ್ಲಿ ಓದ್ಕೊಳ್ತಾರೋ, ಓದ್ಕೊಳಕ್ ಆಗೋದಿಲ್ವೋ ಅನ್ಕೊಂಡಿದ್ದು. ಸೊ ಅದ್ಭುತವಾಗಿ ಕೃತಿಯನ್ನ ಸಮಗ್ರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ನಮ್ಮ ನಾಗರಾಜಯ್ಯ ಸರ್ ಅವರು ಅದಕ್ಕೆ ಮುನ್ನುಡಿನೇ ಬರೆದಿದ್ದಾರೆ. ಅವರೇ ಬರೀಬೇಕು ಅಂತ ಅನ್ನೋದು ನನಗೆ ಆಸೆ ಇತ್ತು, ಆಗ ಬರೆದಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅನಿರೀಕ್ಷಿತವಾಗಿ ನಮ್ಮ ಪುರುಷೋತ್ತಮಣ್ಣವರು ನಮ್ಮ ಜೊತೆಗೆ ಈ ಕೃತಿಗೆ ಸಾಕ್ಷಿಯಾಗಿದ್ದಾರೆ. ಇಲ್ಲಿ ಅನೇಕರು ತಾವು ನನ್ನ ಕರೆಗೆ ಹೋಗ್ಬಿಟ್ಟು ತಾವು ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿ ಇರ್ತೇನೆ. ಮತ್ತೆ ಈ ಕೃತಿಯನ್ನ ನಾನು ಕೆಂಪಯ್ಯ IPS ಅವರಿಗೆ ನಾನು ಅರ್ಪಿಸಿದ್ದೇನೆ. ಅವರ ನನ್ನ ಸಂಬಂಧ 20 ವರ್ಷಗಳ ಒಡನಾಟದ್ದು. ಒಂದು ಸಲ ನಾನು ಮೈಸೂರಿನಲ್ಲಿ ಸಾಹಿತಿಗಳ ಮೇಲೆ ಹಲ್ಲೆ ಆಗುತ್ತೆ. ಅದನ್ನ ಕುರಿತು ಪೊಲೀಸ್ನವ್ರನ್ನ ಕುರಿತು ನಾನು ಟೀಕೆ ಮಾಡಿ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತೀನಿ. ಆಗ ಕೆಂಪಯ್ಯ IPS ಅವರು ನಮ್ಮೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಇವ್ರು ಯಾರು, ಇವ್ರನ್ನ ಹುಡುಕಿ ಅಂತ. ನಮ್ಮೂರು ಪೊಲೀಸ್ನವ್ರು ಏನ್ ತಿಳ್ಕೊಬಿಟ್ರು, ದೊಡ್ಡ ಸಾಹೇಬ್ರು ಹೇಳಿದ್ದಾರೆ ಅಂದ್ಬಿಟ್ಟು ಹೇಳಿ ಜೀಪ್ ಹಾಕೊಂಡು ಇಡೀ ವಟಾರನೆಲ್ಲ ಹುಡುಕಿದಾನೆ. ಯಾವನವನು ಚೆನ್ನಪ್ಪ ಎಳ್ಕೊಂಡು ಹೋಯ್ತೀವಿ ಅನ್ಕೊಂಡಿಟ್ಟು. ಈ ವಿಷಯ ಕೇಳಿ ನಮ್ಮ ತಾಯಿ ಪ್ರಜ್ಞೆ ತಪ್ಪಿದೋಗ್ಬಿಟ್ಟಿದ್ದಾರೆ. ನಾನು ಊರಿಂದ ಬಂದವನು, ನನಗೂ ಗ್ರಾಚಾರ ಕಾದಿದೆ ಅನ್ಬಿಟ್ಟು ಹೇಳಿ ಪೊಲೀಸರು ಕರೆಸಿದ್ರು. ಹೋದಾಗ ಆಗ ಕನೆಕ್ಟ್ ಮಾಡಿಕೊಟ್ರು. ಆಗ ಅವರು ಅಭಿನಂದನೆ ಸಲ್ಲಿಸಿದ್ರು. ಆವಾಗಿಂದ ಅವ್ರಿಗೆ ನನಗೆ ಒಡನಾಟ. ತುಂಬಾ ಒಂದು ಗಂಟೆಗಟ್ಲೆ ನಾವು ಫೋನ್ನಲ್ಲಿ ಕೆಂಪಯ್ಯ ಸಾಹೇಬ್ರು ನಾನು ಇಬ್ರು ಇತ್ತೀಚಿನ ತನಕನೂ ಮಾತಾಡ್ಕೊಂಡು ಬಂದಿದ್ದೀವಿ. ನಾ ಏನು ಕೇಳಿಲ್ಲ. ಆದ್ರೆ ನಿನ್ನ ಇದಕ್ಕೋಸ್ಕರ ನೀನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೋಗು ಅಂತ ಹೇಳಿ ಲಾಸ್ಟ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಅವರು ಸಲಹೆಗಾರರಾಗಿದ್ರು. ಆ ಸಂದರ್ಭದಲ್ಲಿ ನೀನು ಅಲ್ಲಿಗೆ ಹೋಗು, ಅಲ್ಲಿಗೆ ಸೂಟಬಲ್ ನೀನು ಅಂತೇಳಿ ನನ್ನ ಅಲ್ಲಿಗೆ ಅವರೇ ಒತ್ತಾಯ ಮಾಡಿ ಕಳಿಸ್ಬಿಟ್ರು ಅಲ್ಲಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಬಹುಶಃ ನಾನು ಆವಾಗಲೇ ಬರೀಬೇಕು ಅನ್ನೋದು ಆ ಇಲಾಖೆಗೆ ಹೋದ್ಮೇಲೆ ನನಗೆ ಬರೀಲಿಕ್ಕೆ ಆಗ್ಲಿಲ್ಲ. ಆಗ ಇಲಾಖೆಯಿಂದ ಹೊರಗೆ ಬಂದ ಮೇಲೆ ನಾನು ಆದರ್ಶ ಶಾಲೆಗೆ ಹೋದೆ ಪ್ರಿನ್ಸಿಪಾಲ್ ಆಗಿ. ಅಲ್ಲಿ ನನಗೆ ಇದನ್ನ ಬರೀಬೇಕು ಅಂತ ಅನ್ನಿಸ್ತು. ಮತ್ತೆ ಡಯಟ್ಗೆ ಬಂದೆ. ಡಯಟ್ ಅಲ್ಲಿ ನನಗೆಲ್ಲ ಪ್ರೋತ್ಸಾಹ ಸಿಕ್ತು. ಹಾಗಾಗಿ ಇವತ್ತು ಈ ಕೃತಿ ನಿಮ್ಮ ಮುಂದೆ ನಾನು ಹಿಡ್ಲಿಕ್ಕೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ತುಂಬಾ ನನ್ನ ಕರೆಗೆ ಹೋಗ್ಬಿಟ್ಟು ಒಂದು ಪುಸ್ತಕ ಬಿಡುಗಡೆ ಅಂದ್ರೆ 50-100 ಜನ ಬರೋದು ಹೆಚ್ಚು. ತಾವೆಲ್ಲರೂ ಕೂಡ ಬಂದಿದ್ದೀರಾ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಾ.